ಅಭಿರಾಮ್ ಚೈತನ್ಯ ತಮ್ಮ ಆಫೀಸ್ಗೆ ಬಂದಿದ್ ನೋಡಿ ಸೃಜನಾ ಸಿಕ್ಕಾಪಟ್ಟೆ ಥ್ರಿಲ್ ಆಗಿದ್ಲು. ಹಾಗಾಗಿ ಇಂಚರ ಅವಳಿಗೆ, ನೀನು ಈ ಫೀಲ್ಡಲ್ಲಿದ್ಯಾ ಅಂದ್ರೆ ಸೆಲೆಬ್ರಿಟೀಸ್ನೆಲ್ಲ ಮೀಟ್ ಮಾಡೋದು ಕಾಮನ್, ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಕೆಲಸ ಮಾಡು ಅಂತ ಹೇಳಿದ್ಲು. ಅವಳ ಮಾತಿಗೆ ಓಕೆ ಅಂದು ಸೃಜನಾ ತಲೆ ಏನೋ ಆಡ್ಸಿದ್ಲು. ಆದ್ರೆ ಅವಳ ಮನಸ್ಸಲ್ಲಿ ಇನ್ನು ಅಭಿರಾಮ್ ಮುಖ, ಅವನ ಹತ್ರ ಆಟೋಗ್ರಾಫ್ ತಗೊಂಡಿರೋದೇ ಓಡ್ತಾ ಇತ್ತು. ಸಂಜೆ ಇಂಚರ ಕೆಲಸ ಮುಗಿಸಿ ಮನೆಗೆ ಬರೋ ಹೊತ್ತಿಗೆ ತುಂಬಾ ಲೇಟ್ ಆಗಿತ್ತು. ಅವಳ ಸುತ್ತಮುತ್ತ ನೋಡಿದ್ರೆ ಡೈನಿಂಗ್ ಟೇಬಲ್ ಮೇಲೆ ಆರ್ಯ, ಮಾಲ್ತಿ ಅಷ್ಟೇ ಇದ್ರು. ಬಾಯ್ ಬಿಟ್ಟು ಕೇಳ್ದೆ ಇದ್ರು ಅವಳ ಕಣ್ಣು ಸಂಗಮ್ನೇ ಹುಡುಕ್ತಾ ಇತ್ತು. ಅವಳು ಮನಸ್ಸಲ್ಲೇ, ಅವನಿಷ್ಟೊತ್ಗಾಗ್ಲೇ ಮನೆಗ್ ಬಂದಿರ್ಬೇಕಿತ್ತಲ್ವಾ, ಇವತ್ ಯಾಕೆ ಲೇಟು ಅಂತ ಥಿಂಕ್ ಮಾಡ್ತಿದ್ಲು. ಆಗ ಮಾಲ್ತಿ, ಚಿಕ್ಕಮ್ಮವ್ರೆ, ಅದೇನು ಅಂದ್ರೆ ಸರ್ ಮೇಡಮ್ ವಾಪಸ್ ಬಂದಿದ್ದಾರೆ. ಅವ್ರು ಯಾವಾಗ್ಲೂ ಔಟ್ ಹೌಸಲ್ಲಿರೋಕೆ ಇಷ್ಟಪಡ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಯಾರೂ ಜನ ಇರಲ್ಲ, ಆರಾಮಾಗಿರ್ಬೋದು ಅಂತ. ಅದಕ್ಕೆ ಸಂಗಮ್ಮು ಅಲ್ಲೇ ಊಟಕ್ ಬಾ ಅಂತ ಕರೆದ್ರು, ಅವನು ಅಲ್ಲಿಗೆ ಹೋಗಿದ್ದಾನೆ ಅಂದ್ಲು. ಅದನ್ ಕೇಳಿ ಇಂಚರ ಮನಸ್ಸಲ್ಲೇ, ಏನು ಸಂಗಮ್ ಅಪ್ಪ ಅಮ್ಮ ಬಂದಿದಾರ? ನನ್ನ ಆರ್ಯನ್ ಬಗ್ಗೆ ಸಂಗಮ್ ಅವ್ರಿಗೆ ಹೇಳ್ತಾನ? ಅದಕ್ಕೆ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ? ಬೇರೆ ಯಾರಿಂದನಾದ್ರೂ ಅವರಿಗೆ ವಿಷಯ ಗೊತ್ತಾಗಿಲ್ಲ ತಾನೆ? ಐ ಜಸ್ಟ್ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಂತ ಅಂದ್ಕೊಂಡ್ಲು. ಚಕ್ರವರ್ತಿ ಬಂಗ್ಲೆ ಔಟ್ ಹೌಸ್ ಯಾವುದೇ ವಿಲಾಗೂ ಕಡಿಮೆ ಇರಲಿಲ್ಲ. ತಮ್ಮ ಮಗ ಸಂಗಮ್ಗೆ ಸ್ಪೇಸ್ ಕೊಡ್ಬೇಕು ಅಂತಾನೆ ವೇದಾವತಿ, ರಮೇಶ್ ಇಬ್ರು ಔಟ್ ಹೌಸ್ನಲ್ಲಿ ಇರ್ತಿದ್ರು. ಬೇರೆ ಬೇರೆ ಮನೇಲಿದ್ರು, ಅವ್ರ ಮಧ್ಯೆ ಸ್ವಲ್ಪನೂ ಅಂತರ ಇರ್ಲಿಲ್ಲ. ಮಾಲ್ತಿ ಸಂಗಮ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ಅವ್ರ ಇಬ್ಬರಿಗೂ ನಂಬಿಕೆ ಇತ್ತು. ಇವತ್ತು ಅಲ್ಲಿಗೆ ಡಿನ್ನರ್ಗೆ ಸಂಗಮ್ ಅಷ್ಟೇ ಅಲ್ಲ, ಸಾಧ್ವಿ, ವಿಕ್ರಾಂತ್ ಕೂಡ ಬಂದಿದ್ರು. ಸಾಧ್ವಿ ಅಂತೂ ವೇದಾವತಿನ ಮೀಟ್ ಮಾಡೋಕೆ ತುಂಬಾ ಮೊದಲೇ ಪ್ಲಾನ್ ಹಾಕಿದ್ಲು. ಅವ್ರು ಎಲ್ರೂ ಡೈನಿಂಗ್ ಟೇಬಲ್ ಮೇಲೆ ಮಾತಾಡ್ತಾ ಊಟ ಮಾಡ್ತಿದ್ರು. ವೇದಾವತಿ ಸಾಧ್ವಿ, ವಿಕ್ರಾಂತ್ ಕಡೆ ನೋಡ್ತಾ, ನೀವೆಲ್ಲ ಇಲ್ಲಿಗೆ ಬಂದು ಎಷ್ಟು ದಿನ ಆಗೋಯ್ತು? ವಿಕ್ರಾಂತ್ ಅಂತೂ ಇಲ್ಲೇ ಬೆಂಗಳೂರಲ್ಲೇ ಇದ್ರು ಅಪರೂಪ ಆಗ್ಬಿಟ್ಟಿದ್ದಾನೆ. ವೆರಿ ಬ್ಯುಸಿ ಮ್ಯಾನ್ ಹಿ ಈಸ್. ಮೊದ್ಲೆಲ್ಲ ಹೇಗೆ ಆಂಟಿ ಆಂಟಿ ಅಂತ ಓಡ್ತಾ ಬರ್ತಿದ್ರಿ ಇಬ್ರು, ಆದ್ರೆ ಈಗ ನೋಡಿದ್ರೆ ವರ್ಷಕ್ಕೊಮ್ಮೆ ನಿಮ್ಗಳ ದರ್ಶನ ಭಾಗ್ಯ ಸಿಕ್ಕಿದ್ರೆ ಅಷ್ಟೇ ಪುಣ್ಯ ಅಂದ್ರು. ಅದಕ್ಕೆ ವಿಕ್ರಾಂತ್, ಅಯ್ಯೋ ಆಂಟಿ, ನಾನೇನ್ ಮಾಡ್ಲಿ ಹೇಳಿ, ನನ್ ಕೆಲ್ಸಾನೇ ಅಂಥದ್ದು. ಆದ್ರೆ ನನಗಂತೂ ಆಗಾಗ ನೀವು ನೆನಪು ಬರ್ತಾನೆ ಇರ್ತೀರ, ಅದಕ್ಕೆ ಇವತ್ತೇ ಬಂದ್ಬಿಟ್ಟೆ ಅಂತ ನಗ್ತಾ ಆನ್ಸರ್ ಮಾಡಿ ಸಂಗಮ್ ಕಡೆ ನೋಡೋಕೆ ಶುರು ಮಾಡ್ದ. ಎಂದಿನ ತರಾನೇ ಸಂಗಮ್ಗೆ ಇವತ್ತೂ ಕೂಡ ಈ ಡಿಸ್ಕಷನ್ ಅಲ್ಲಿ ಯಾವುದೇ ಇಂಟ್ರೆಸ್ಟ್ ಇರ್ಲಿಲ್ಲ. ಹಾಗಾಗಿ ಅವನು ಸೈಲೆಂಟ್ ಆಗಿ ಕೂತು ಊಟ ಮಾಡ್ತಿದ್ದ. ವೇದಾವತಿ ಸಾಧ್ವಿ ಕಡೆ ನೋಡಿ, ಅಂದ್ಹಾಗೆ ಸಾಧ್ವಿ, ನಿಂದೇನ್ ಪ್ಲಾನ್? ಈ ಸಲ ಎಷ್ಟು ದಿನ ಇರ್ತೀಯಾ ಅಂತ ಕೇಳಿದ್ಲು. ಸಾಧ್ವಿ ಸ್ಮೈಲ್ ಮಾಡ್ತಾ, ಇಲ್ಲ ಆಂಟಿ, ನನಗೆ ವಾಪಸ್ ಹೋಗೋ ಯಾವುದೇ ಐಡಿಯಾ ಇಲ್ಲ. ನಮ್ ಫ್ಯಾಮಿಲಿ ಬಿಸ್ನೆಸ್ನೇ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದೀನಿ. ಅದರಿಂದ ನಮ್ ಡ್ಯಾಡ್ಗೂ ಹೆಲ್ಪ್ ಆಗುತ್ತೆ ಅಂದ್ಲು. ಅರೆ ವಾವ್, ಸೌಂಡ್ಸ್ ಗ್ರೇಟ್. ಯೋರ್ ಡ್ಯಾಡ್ ವಿಲ್ ಬಿ ಪ್ರೌಡ್ ಆಫ್ ಯು ಅಂತ ವೇದಾವತಿ, ರಮೇಶ್ ಇಬ್ರು ಒಟ್ಟಿಗೆ ಹೇಳಿದ್ರು. ಸಾಧ್ವಿ ನಿರ್ಧಾರ ಕೇಳಿ ಅವ್ರ ಇಬ್ಬರಿಗೂ ಖುಷಿ ಆಯ್ತು. ಆದ್ರೆ ಅವಳು ಹೇಳಿದ್ ಕೇಳಿನೂ ಸಂಗಮ್ ಅದಕ್ಕೂ ತನಗೂ ಏನೂ ಸಂಬಂಧನೇ ಇಲ್ಲ ಅನ್ನೋ ತರ ಕೂತಿರೋದ್ ನೋಡಿ ಸಾಧ್ವಿಗೆ ನಿರಾಸೆ ಆಯ್ತು. ಆದ್ರೂ ಅದನ್ನ ಹೈಡ್ ಮಾಡ್ಕೊಂಡು, ಆದ್ರೆ ನನ್ಗೆ ಈ ಫೀಲ್ಡ್ ಅಲ್ಲಿ ಏನೂ ಜಾಸ್ತಿ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ, ಸೊ ಸಂಗಮ್ ಹೆಲ್ಪ್ ತಗೊಳ್ಳೋಣ ಅಂತ ಅಂದ್ಕೋತಿದ್ದೀನಿ. ಎಷ್ಟಂದ್ರೂ ಅವನು ಬಿಸ್ನೆಸ್ ಕಿಂಗ್ ಅಲ್ವಾ, ನನಗೆ ಸಹಾಯ ಮಾಡಲ್ಲ ಅಂತನಾ ಅಂತ ಹೇಳಿ ಸ್ಮೈಲ್ ಮಾಡಿದ್ಲು. ಅವಳು ಈ ತರ ತಮಾಷೆ ಮಾಡಿ ಸಂಗಮ್ ಅಟೆನ್ಷನ್ನ ಕೂಡ ತನ್ ಕಡೆ ಸೆಳ್ಕೊಳ್ಳೋಕೆ ನೋಡಿದ್ಲು. ಆದ್ರೆ ಅವಳು ಈ ಐಡಿಯಾನು ವರ್ಕ್ ಆಗ್ಲಿಲ್ಲ. ಅವಳ ಮಾತಿಗೆ ವೇದಾವತಿ, ಅರೆ ಯಾಕ್ ಮಾಡಲ್ಲ, ಮಾಡೇ ಮಾಡ್ತಾನೆ. ನಮ್ ಸಂಗಮ್ ಬಿಸ್ನೆಸ್ ಸ್ಕಿಲ್ಸು ತುಂಬಾ ಚೆನ್ನಾಗಿದೆ ಅಂತ ಹೆಮ್ಮೆಯಿಂದ ಹೇಳಿದ್ರು. ಊಟ ಆಗ್ತಿದ್ದ ಹಾಗೆ ರಮೇಶ್ ಸಂಗಮ್ನ ಚೆಸ್ ಆಡೋಕೆ ಕರೆದ್ರು. ಅದಕ್ಕೆ ವಿಕ್ರಾಂತ್ ಕೂಡ ಜಾಯ್ನ್ ಆದ. ಈ ಟೈಮ್ನಲ್ಲಿ ಸಾಧ್ವಿ ಮತ್ತು ವೇದಾವತಿ ಇಬ್ರೇ ಲಿವಿಂಗ್ ರೂಮ್ನಲ್ಲಿ ಕೂತಿದ್ರು. ಅದು ಇದು ಮಾತಾಡ್ ಆದ್ಮೇಲೆ ಸಾಧ್ವಿ ಫೈನಲಿ ತಾನ್ ಏನ್ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ಲೋ ಅದನ್ನ ಕೇಳ್ಬೇಕು ಅಂತ ಅಂದ್ಕೊಂಡ್ಲು. ಯಾಕೆಂದ್ರೆ ಇಂಚರ ಆರ್ಯನ್ನ ನೋಡ್ದಾಗಿಂದ ಅವಳ ಮನಸ್ಸಿನಲ್ಲಿ ದೊಡ್ಡ ಚಂಡಮಾರುತಾನೆ ಎದ್ದಿತ್ತು. ಅವಳು ಸಡನ್ ಆಗಿ, ಆಂಟಿ,
ನೀವ್ಯಾಕೆ ಔಟ್ ಹೌಸಲ್ಲಿ ಇರ್ತೀರಾ? ಚಕ್ರವರ್ತಿ ಬಂಗ್ಲೆಗೆ ಯಾಕೆ ಹೋಗಲ್ಲ ಅಂತ ಕ್ಯಾಶುವಲ್ ಮ್ಯಾನರ್ನಲ್ಲೇ ಕೇಳಿದ್ಲು. ಅದಕ್ಕೆ ವೇದಾವತಿ, ಹೋಗಲ್ಲ ಅಂತೇನಿಲ್ಲ, ಆಗಾಗ ಹೋಗ್ತೀವಿ, ಆದ್ರೆ ಇಲ್ಲಿರೋದೇ ನಮಗ್ ಖುಷಿ ಕೊಡುತ್ತೆ. ಅಲ್ಲಿಗೆ ಹೋಗದೆ ತುಂಬಾ ಟೈಮ್ ಆಯ್ತು. ಅದಾದ್ಮೇಲೆ ಕೆಲ್ಸದ ಮೇಲೆ ನಾನು ರಮೇಶ್ ಇಬ್ರು ಔಟ್ ಆಫ್ ಸ್ಟೇಷನ್ ಹೋಗಿದ್ವಿ. ಇವತ್ತೇ ವಾಪಸ್ ಬಂದಿದ್ದು. ಒಂದ್ಸಲ ನಾವ್ ಮನೆಯಿಂದ ಆಚೆ ಇದ್ರೆ ಇನ್ನೊಂದ್ಸಲ ಸಂಗಮ್ ಹೊರಗಡೆ ಇರ್ತಾನೆ. ನಮ್ಗೆ ಒಟ್ಟಿಗೆ ಸಮಯ ಕಳಿಯೋಕೆ ಜಾಸ್ತಿ ಟೈಮೇ ಸಿಗಲ್ಲ ಅಂದ್ರು. ಈ ಕಡೆ ಸಂಗಮ್ ಮನೆಗ್ ಬರೋದ್ರೊಳಗೆ ತುಂಬಾ ಲೇಟ್ ಆಗಿದ್ರಿಂದ ಎಲ್ರೂ ಮಲ್ಕೊಂಡ್ಬಿಟ್ರು. ಮಾರನೇ ದಿನ ಬೆಳಗ್ಗೆ ಇಂಚರ ಆರ್ಯನ್ ಜೊತೆ ಕೆಳಗಡೆ ಬಂದಾಗ ಮಾಲ್ತಿ ಮಾತ್ರ ಕಾಣಿಸಿದ್ಲು. ಇವತ್ತು ಕೂಡ ಸಂಗಮ್ ಕಾಣಿಸ್ದೇ ಇರೋದ್ ನೋಡಿ ಅವಳಿಗೆ ಡಿಸಪಾಯಿಂಟ್ ಆಯ್ತು. ಮಾಲ್ತಿ ಅದನ್ನ ಅಬ್ಸರ್ವ್ ಮಾಡಿ, ಚಿಕ್ಕಮ್ಮೋರೆ, ಸಂಗಮ್ ಎಲ್ಲಿ ಅಂತ ಹುಡುಕ್ತಾ ಇದ್ದೀರಾ? ಅವ್ನ್ ಯಾವ್ದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಬೆಳಗ್ಗೆ ಬೇಗ ಆಫೀಸಿಗೆ ಹೋದ, ಹಾಗಂತ ನಿಮ್ಗೆ ಹೇಳೋಕ್ ಹೇಳ್ದ ಅಂದ್ಲು. ಅದನ್ ಕೇಳಿ ಇಂಚರ ಮನಸ್ಸಲ್ಲೇ, ಏನು, ಅವನು ನನಗೆ ಹೇಳೋಕ್ ಹೇಳದ್ನಾ? ಬಟ್ ವೈ? ಹೌ ಸ್ಟ್ರೇಂಜ್ ಅಂತ ಅಂದ್ಕೊಂಡ್ಲು. ಅದರ ಜೊತೆ, ಓ, ನಿನ್ನೆ ರಾತ್ರಿ ನನ್ನನ್ನ ಮೀಟ್ ಮಾಡಿಲ್ವಲ್ಲ, ಅದಕ್ಕೆ ಇವತ್ತು ಹೇಳ್ಬಿಟ್ಟು ಹೋಗಿರ್ಬೇಕು ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡ್ಲು. ತಿಂಡಿ ತಿಂತಾ ಇದ್ದ ಹಾಗೆ ಮಾಲ್ತಿ, ನೀವು ಆರ್ಯನ್ ಬಗ್ಗೆ ಏನೂ ಯೋಚನೆ ಮಾಡಬೇಡಿ, ನಾನು ಅವನನ್ನ ಸ್ಕೂಲಿಗೆ ಬಿಡ್ತೀನಿ ಅಂದ್ಲು. ಅದಕ್ಕೆ ಇಂಚರ, ಅಯ್ಯೋ ಪರವಾಗಿಲ್ಲ ಆಂಟಿ, ನಾನು ಇವತ್ತು ಬೇಗ ಆಫೀಸಿಗೆ ಹೊರಟಿದ್ದೀನಿ, ಸೊ ಅವನನ್ನ ಡ್ರಾಪ್ ಮಾಡಿನೇ ಹೋಗ್ತೀನಿ, ನೀವು ರೆಸ್ಟ್ ಮಾಡಿ ಅಂತ ಹೇಳಿ ಆರ್ಯನ್ ಕೈ ಹಿಡ್ಕೊಂಡು ಹೊರಟ್ಲು. ಅವಳು ಇನ್ನೇನು ಡೋರ್ ಓಪನ್ ಮಾಡಬೇಕು ಅಷ್ಟರಲ್ಲಿ ಬಾಗ್ಲು ಅವಳ ಕಡೆನೇ ಓಪನ್ ಆಯ್ತು. ಅವಳು ಎದುರುಗಡೆ ಮಿಸಸ್ ಚಕ್ರವರ್ತಿ ಅಂದ್ರೆ ಸಂಗಮ್ ಅಮ್ಮ ವೇದಾವತಿ ನಿಂತಿದ್ರು. ತನ್ನ ಎದುರು ನಿಂತಿರೋ ವೇದಾವತಿನ ನೋಡಿ ಇಂಚರಾಗೆ ಖುಷಿ ಭಯ ಎರಡೂ ಒಟ್ಟಿಗೆ ಆಯ್ತು. ಆದ್ರೆ ಅವಳಿಗಿಂತ ಜಾಸ್ತಿ ಶಾಕ್ ವೇದಾವತಿಗಾಯ್ತು. ಇಂಚರ ಈ ಮನೇಲಿ ಇರ್ತಾಳೆ ಅಂತ ಅವರು ಕನ್ಸಲ್ಲೂ ಯೋಚಿಸಿರ್ಲಿಲ್ಲ. ಅವರು ಆಶ್ಚರ್ಯದಿಂದ, ನೀನೇನಿಲ್ಲಿ ಅಂತ ಕೇಳಿದ್ರು. ಅವ್ರ ಮುಖ ನೋಡಿದ್ರೇನೆ ಅವ್ರ ಮನಸ್ಸಲ್ಲಿ ಏನೇನ್ ಪ್ರಶ್ನೆ ಹುಟ್ಕೊಂಡಿದೆ ಅನ್ನೋದು ಇಂಚರಾಗೆ ಅರ್ಥ ಆಯ್ತು. ಅದೇ ಟೈಮ್ಗೆ ಮಾಲ್ತಿ ಕೂಡ ವೇದಾವತಿ ವಾಯ್ಸ್ ಕೇಳಿ ಓಡ್ತಾ ಅಲ್ಲಿಗೆ ಬಂದು, ಅರೆ ಮೇಡಮ್, ನೀವಾ? ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ, ಬನ್ನಿ ಒಳಗೆ ಅಂತ ಹೇಳಿ ವಾರ್ಮ್ ಆಗಿ ವೆಲ್ಕಮ್ ಮಾಡಿದ್ಲು. ಅದಕ್ಕೆ ವೇದಾವತಿ ನಕ್ಕು ಒಳಗಡೆ ಬಂದ್ರು. ಫುಲ್ ಸ್ಲೀವ್ ಬ್ಲೌಸ್ ಜೊತೆ ಕಾಟನ್ ಸೀರೆ ವೇದಾವತಿಗೆ ಸಖತ್ ಎಲಿಗೆಂಟ್ ಲುಕ್ ಕೊಟ್ಟಿತ್ತು. ಅವ್ರ ಕಾನ್ಫಿಡೆನ್ಸ್ ಪಕ್ಕಾ ಸಂಗಮ್ ತರಾನೇ ಇತ್ತು. ಅವ್ರನ್ನ ನೋಡಿದ್ರೇನೆ ಯಾರ್ ಬೇಕಿದ್ರೂ ಒಬ್ಬ ಬಿಲಿಯನೇರ್ ಬಿಸ್ನೆಸ್ ಮ್ಯಾನ್, ಸಕ್ಸಸ್ಫುಲ್ ತಾಯಿ ಅಂತ ಹೇಳ್ಬೋದಿತ್ತು. ಆರ್ಯ ಅಂತೂ ಅವರನ್ನ ನೋಡ್ತಿದ್ದ ಹಾಗೆ ಚಿಟ್ಕಿ ಹೊಡೆಯೋ ಅಷ್ಟರಲ್ಲಿ ಕಂಡು ಹಿಡ್ದ. ಹಿಂದೆ 2 ದಿನ ವೇದಾವತಿ ಅವನನ್ನ ಅದೆಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಅಂದ್ರೆ ಆ ನೆನಪು ಇನ್ನೂ ಅವನ ಮನ್ಸಿನಲ್ಲಿ ಜೀವಂತವಾಗಿತ್ತು. ಹಾಗಾಗಿ ಅವನು ಜೋಶಲ್ಲಿ ಅಜ್ಜಿ ಅಂತ ಹೇಳ್ತಾ ಅವರನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ. ಅವರು ಅವನನ್ನ ಪ್ರೀತಿಯಿಂದ ಹಿಡ್ಕೊಂಡ್ರು. ಆದ್ರೆ ಇನ್ನು ಅವರು ಡೌಟ್ಫುಲ್ ಲುಕ್ ಇಂಚರ ಮೇಲೆ ಹಾಗೆ ಇತ್ತು. ಅವರು ಒಂದು ಚಿಕ್ಕ ಮಗು ಮನ್ಸಿಗೆ ನೋವು ಮಾಡೋಕೆ ಬಯಸ್ಲಿಲ್ಲ. ಆದ್ರೆ ಇಂಚರ ಹತ್ರ ಅವರಿಗೆ ಕೇಳೋಕೆ ತುಂಬಾ ಪ್ರಶ್ನೆಗಳಿದ್ವು. ಹಾಗಾಗಿ ಮಾಲ್ತಿ ಮತ್ತೆ ಆರ್ಯನ್ನ ಮೇಲ್ಗಡೆ ಕಳಿಸಿ ವೇದಾವತಿ, ನೀನು ಅಮೆರಿಕಾಗೆ ವಾಪಸ್ ಹೋಗೋಳಿದ್ದೆ ಅಲ್ವಾ ಅಂತ ಕೇಳಿದ್ರು. ಅದಕ್ಕೆ ಇಂಚರ, ಹಾ, ವಾಪಸ್ ಹೋಗೋಳಿದ್ದೆ, ಹೊರಟಿದ್ದೆ ಕೂಡ, ಆದ್ರೆ ನನ್ ಮೇಲೆ ಟ್ರಾವೆಲ್ ರಿಸ್ಟ್ರಿಕ್ಷನ್ ಹಾಕಿದ್ರು, ಸೊ ಹೋಗೋಕ್ಕಾಗಿಲ್ಲ ಅಂತ ಶಾರ್ಟ್ ಆಗಿ ಹೇಳಿದ್ಲು. ಯಾಕೆ ಅಂದ್ರೆ ಈ ವಿಷಯ ಡೀಟೇಲ್ ಆಗಿ ಹೇಳೋದು ಅವಳಿಗೆ ಇಷ್ಟ ಇರಲಿಲ್ಲ. ಅವಳ ಮಾತಿಗೆ ವೇದಾವತಿ, ಹಾಗಾದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ, ಐ ಮೀನ್ ಹೌ ಅಂತ ಕೇಳಿದ್ರು. ಅವ್ರ ಕ್ವೆಶ್ಚನ್ ತುಂಬಾ ಕ್ಲಿಯರ್ ಆಗಿ ನೇರವಾಗಿತ್ತು. ಯಾಕೆ ಅಂದ್ರೆ ಇಂಚರ ಲೈಫಲ್ಲಿ ಹಿಂದೆ ಏನ್ ನಡೆದಿದೆ ಅನ್ನೋದು ಅವರಿಗೆ ಮುಖ್ಯ ಆಗಿರ್ಲಿಲ್ಲ. ತನ್ನ ಮಗನ್ ಬದುಕಲ್ಲಿ ಈಗೇನ್ ನಡೀತಿದೆ ಅನ್ನೋದು ಅವರಿಗೆ ಇಂಪಾರ್ಟೆಂಟ್ ಆಗಿತ್ತು. ಹಾಗಾದ್ರೆ ಇಂಚರ ವೇದಾವತಿಗೆ ತನ್ನ ಸಂಗಮ್ ಮದ್ವೆ ಬಗ್ಗೆ ಹೇಳ್ತಾಳ? ಸತ್ಯ ಗೊತ್ತಾದ್ರೆ ಏನಾಗ್ಬೋದು? ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ.